ಹೇಳಿ ಮುನಿರತ್ನ ಆ ನೆಗೆಟಿವ್ ಪಾಯಿಂಟ್ ಅನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರಬಹುದು. 4ನೇ ಸುತ್ತಿನ ರಿಸಲ್ಟ್ ಅಪ್ಡೇಟ್ ಈಗ ನಮಗೆ ಲಭ್ಯವಾಗ್ತಾ ಇದೆ. 4ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 4ನೇ ಸುತ್ತಿನ ಬಳಿಕವೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 33,520 ಮತಗಳನ್ನ ಈಗಾಗಲೇ ಮುನಿರತ್ನ ಗಳಿಸಿದ್ರೆ 14,807 ಮತಗಳು ಮಾತ್ರ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಿದೆ. 5,642 ಮತಗಳು ಜೆಡಿಎಸ್ನ ಅಭ್ಯರ್ಥಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಸರಿಸುಮಾರು 18-19 ಸಾವಿರ ಮತಗಳ ಮುನ್ನಡೆಯನ್ನ ಈಗಾಗಲೇ ಸಾಧಿಸಿರುವಂತಹದ್ದು. 18,000ಕ್ಕಿಂತ ಮೇಲಿನ ಒಂದು ಅಂತರವನ್ನ ಈಗ ಮುನಿರತ್ನ ಅವರು ಕಾಯ್ದುಕೊಂಡಿರುವಂತ ಗಮನಿಸಿದ್ರೆ ಬಹುಶಃ ನಾಗರಾಜ್ ಯಾದವ್ ಅವರು ಆವಾಗಿಂದು ನಿರೀಕ್ಷೆ ಮಾಡ್ತಾ ಇರುವಂತ ರೀತಿಯ ಕಡೆಗೆ ಸಾಗ್ತಾ ಇದೆ. ಆದ್ರೂ ಹರೀಶ್ ಅವರ ನಿರೀಕ್ಷೆ ಇನ್ನೊಂದು ರೀತಿಯಲ್ಲಿ ಇದೆ. ಇನ್ನೊಂದಷ್ಟು ವಾರ್ಡ್ಗಳು ಬರುತ್ತೆ, ನೋಡೋಣ ಆವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆಗಿನ ಅಂಶವೂ ಕೂಡ ಇದೆ. ಯಾಕೆಂದ್ರೆ ಅದನ್ನು ಕೂಡ ನಾವು ತಳ್ಳಿ ಹಾಕುವಂಗಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಒಟ್ಟು ಮತಗಳ ಎಣಿಕೆ ಆಗಿರುವಂತ ನಾವು ಅಂದಾಜು ಲೆಕ್ಕ ಹಾಕಿದ್ರೆ ಸುಮಾರು 50,000-55,000 ಮತಗಳು ಮಾತ್ರ ಇದುವರೆಗೆ ಎಣಿಕೆ ಆಗಿರ್ತಕ್ಕಂತಹದ್ದು. ಇನ್ನೂ ಕೂಡ 1.5 ಲಕ್ಷಕ್ಕಿಂತ ಹೆಚ್ಚು ಮತಗಳ ಎಣಿಕೆ ಬಾಕಿ ಇದೆ. 1.5 ಲಕ್ಷಕ್ಕಿಂತ ಹೆಚ್ಚು ಮತಗಳ ಎಣಿಕೆ ಬಾಕಿ ಇದೆ. ಹೀಗಾಗಿ ರಿಸಲ್ಟ್ ಯಾವ ಕಡೆಯೂ ಕೂಡ ಹೋಗಬಹುದು. ರಿಸಲ್ಟ್ ಇನ್ನೊಂದು ದಿಕ್ಕಿನಲ್ಲೂ ಕೂಡ ಪರಿವರ್ತನೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥದ್ದು ಅಂಶವನ್ನ ಇಟ್ಕೊಂಡೇ ನಾವು ಮಾತನಾಡಬೇಕಾಗತ್ತೆ. ಸದ್ಯಕ್ಕೆ 33,520 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮುನಿರತ್ನ ಅವರಿಗೆ ಸಿಕ್ಕಿದ್ರೆ 14,807 ಮತಗಳು. ಆದ್ರೆ ಒಂದು ಜಿದ್ದಾಜಿದ್ದಿನ ಫೈಟ್ ಇದ್ದಂತಹ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಅಂತರ ಯಾವುದೇ ವಾರ್ಡ್ಗಳಿಗೆ ಪರಿಗಣನೆಗೆ ತೆಗೆದುಕೊಂಡ್ರು ಕೂಡ ಇಷ್ಟು ದೊಡ್ಡ ಅಂತರ ಇರೋದಿಲ್ಲ. ಯಾವುದೇ ವಾರ್ಡ್ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೂ ಕೂಡ ಅಲ್ಲೂ ಕಾಂಗ್ರೆಸ್ಗೂ ಒಂದಷ್ಟು ಮತಗಳು ನ್ಯಾಚುರಲ್ ಆಗಿ ಬರುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಹೀಗಾಗಿ ಇಲ್ಲಿ ಸಿಕ್ಕಿರುವಂತಹ ಒಂದು ಭಾರಿ ಮುನ್ನಡೆ ಏನಿದೆ ಇದನ್ನ ಎಷ್ಟು ವರೆಗೂ ಕೂಡ ಕಾಯ್ದುಕೊಂಡು ಹೋಗ್ತಾರೆ ಮುನಿರತ್ನ ಅವರು ಅನ್ನೋದು ಕೂಡ ನೋಡಬೇಕಾಗುತ್ತೆ ಮುಂದಿನ ಸುತ್ತುಗಳಲ್ಲಿ. ಯಾಕಂದ್ರೆ ಈಗ 4ನೇ ಸುತ್ತಿನ ರಿಸಲ್ಟ್ ಅಪ್ಡೇಟ್ ನಾವು ನೋಡಿದಾಗ ಅಂತರ ಅಂತೂ ಮತ್ತಷ್ಟು ವಿಸ್ತಾರ ಆಗ್ತಾನೆ ಹೋಗ್ತಾ ಇದೆ. 12,000ದಿಂದ 18,000 ಮತಗಳ ಅಂತರದ ಒಂದು ಈಗ ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥದ್ದು. 3ನೇ ಸುತ್ತಿಂದ 4ನೇ ಸುತ್ತಿಗೆ ಬಂದಾಗ ಸುಮಾರು 6,000ದಷ್ಟು ಹೆಚ್ಚುವರಿ ಅಂತರವನ್ನ ಕಾಯ್ದುಕೊಳ್ಳುವಲ್ಲಿ ಮುನಿರತ್ನ ಅವರು ಯಶಸ್ವಿಯಾಗಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. RR ನಗರದಲ್ಲಿ ಈಗ ಮುನಿರತ್ನ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗೋದರ ಕಡೆಗಿನ ಮುನ್ನಡೆಯನ್ನ ಸಾಧಿಸಿರುವಂತೆ ಆರಂಭಿಕ ಹಂತದ ಸೂಚನೆಗಳು ಸಿಗ್ತಾ ಇರುವಂತದ್ದು. ಆದ್ರೆ ಬದಲಾವಣೆಗಳ ಆಗತ್ತಾ, ಉಳಿದ ವಾರ್ಡ್ಗಳ ಕಡೆಗೆ ಬಂದಾಗ ಹೇಗಾಗತ್ತೆ, ಉಳಿದ ಕಡೆ ಇನ್ನೂ 1.5 ಲಕ್ಷಕ್ಕೂ ಹೆಚ್ಚು ಮತಗಳ ಎಣಿಕೆಯೂ ಕೂಡ ಬಾಕಿ ಇರೋದ್ರಿಂದಾಗಿ ಯಾವ ರೀತಿಯಾಗಿ ರಿಸಲ್ಟ್ ಟ್ರೆಂಡ್ ಯಾವ ಕಡೆಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ತುಳಸಿ ಮುನ್ರಾಜು ಅವರು ಕೂಡ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಸಂಸತ್ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥವರು ಮತ್ತು RR ನಗರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ಸಂಘಟನೆಯ ಕೆಲಸವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಸದ್ಯಕ್ಕೆ ಮುನ್ರಾಜ್ ಅವರು ತುಳಸಿ ಮುನ್ರಾಜ್ ಅವರು ತುಂಬಾ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. 14,807 ಮತಗಳು ಮಾತ್ರ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಿದ್ರೆ ರಾಮಚಂದ್ರ ಅವರು ಬಿಜೆಪಿಯಲ್ಲಿ ಟಿಕೆಟ್ ಕೈ ತಪ್ಪಿದ ನಂತರ JDSಗೆ ಸೇರ್ಪಡೆಯಾದ್ರು. JDSನ ಅಭ್ಯರ್ಥಿಯಾಗಿ ಅವರು ಅಖಾಡ